ನೋಡಿ, ತಮಿಳುನಾಡು ಈ ಸಾರಿ ಬಿಜೆಪಿ ತೆಕ್ಕೆಗೆ ಹೋಗಬೇಕು ಅನ್ನುವಂಥದ್ದು ಬಿಜೆಪಿ ನಾಯಕರ ನಿರ್ಧಾರ. ಅದಕ್ಕಾಗಿ ನಾನಾ ರೀತಿಯ ರಣತಂತ್ರ. ತಮಿಳುನಾಡನ್ನ ತನ್ನ ವಶಕ್ಕೆ ತಗೊಳ್ಳೋದಕ್ಕೆ ಮೋದಿ ಸೇನೆ ರಣತಂತ್ರವನ್ನ ಹೆಣೆದಿದೆ. ತಮಿಳುನಾಡಲ್ಲಿ 2021ರಲ್ಲಿ ಒಂದೇ ಸ್ಥಾನವನ್ನು ಗೆದ್ದಿರಲಿಲ್ಲ ಬಿಜೆಪಿ. ಆದರೆ 234 ಸ್ಥಾನಗಳ ಪೈಕಿ 75 ಸ್ಥಾನ ಗೆದ್ದಿದ್ದು ಎನ್ಡಿಎ ಕೂಟ. 159 ಸ್ಥಾನಗಳನ್ನು ಗೆದ್ದಿದ್ದು ಡಿಎಂಕೆ ನೇತೃತ್ವದ ಸೆಕ್ಯುಲರ್ ಪ್ರೋಗ್ರೆಸಿವ್ ಅಲಯನ್ಸ್. ಎನ್ಡಿಎ ಎಸ್ಪಿಎ ಮಧ್ಯೆ ಕೇವಲ 5.7% ಮತಗಳ ಅಂತರ, ಬರೀ 5%. ಡಿಎಂಕೆ ಕೂಟವನ್ನ ಬೆಂಬಲಿಸಿದ್ದು ಮುಸಲ್ಮಾನರು, ಕ್ರೈಸ್ತರು. ಆದರೆ ಸ್ಟಾಲಿನ್ ಸರ್ಕಾರಕ್ಕೆ ಆಡಳಿತ ವಿರೋಧಿ ಅಲೆಯ ಭಯ ಈಗ ಕಾಡ್ತಾ ಇದೆ. ಹಿಂದೂಗಳ ಮತಗಳನ್ನ ಸೆಳೆಯೋದಕ್ಕೆ ಎನ್ಡಿಎ ಅಲ್ಲಿ ತಂತ್ರವನ್ನ ರೂಪಿಸ್ತಾ ಇದೆ. ಈ ಬಾರಿ ಮತ ವಿಭಜನೆ ಮಾಡಲಿದ್ದಾರೆ ನಟ ವಿಜಯ್ ಕೂಡ. ಡಿಎಂಕೆ ಮತಗಳನ್ನೇ ಕಂಪ್ಲೀಟ್ಲಿ ಟಿವಿಕೆ ಕಡೆ ಸೆಳೆಯುತ್ತಾರೆ ವಿಜಯ್. ಅಲ್ಲಿಗೆ ಡಿಎಂಕೆಗೆ ದೊಡ್ಡ ಹೊಡೆತ. ಇನ್ನು ಗಂಡ್ಮಕ್ಕಳಿಗೆ ಫ್ರೀ ಬಸ್ ಆಫರ್ ಅನ್ನ ಮಾಡ್ತಾ ಇದ್ದಾರೆ ಮೋದಿ ಪಡೆ. ಗಂಡ್ಮಕ್ಕಳಿಗೂ ಫ್ರೀ ಅಂತ ಹೇಳ್ತಿದ್ದಾರೆ. ಸಾಲು ಸಾಲು ಭರ್ಜರಿ ಘೋಷಣೆ ಮಾಡ್ತಾ ಇದೆ ಎನ್ಡಿಎ. ಹಾಗಿದ್ರೆ ಈ ಸಾರಿ ಎನ್ಡಿಎ ಒಕ್ಕೂಟದ ಈ ಎಲ್ಲ ರಣತಂತ್ರಗಳು ತಮಿಳುನಾಡಿನಲ್ಲಿ ವರ್ಕೌಟ್ ಆಗತ್ತಾ? ಆಂಟಿ ಇನ್ಕಂಬನ್ಸಿಯ ಭಯ ಕೂಡ ಈಗ ಸ್ಟಾಲಿನ್ ಕಾಡ್ತಾ ಇದೆ. ಇದ್ರ ಮಧ್ಯೆ ಇನ್ನೊಂದು ಭಯ, ವಿಜಯ್ ಈ ಸರಿ ಅಖಾಡದಲ್ಲಿರೋದು. ಈ ಎಲ್ಲಾ ರೀತಿಯ ಭಯದಿಂದ ಎನ್ಡಿಎಗೆ ಪ್ಲಸ್ ಆಗುತ್ತಾ? ತಮಿಳುನಾಡು ಜನ ಈ ಸಾರಿ ಬಿಜೆಪಿಗೆ ಜೈ ಅಂತಾರ? ಮೊನ್ನೆಯಷ್ಟೇ ಪ್ರಧಾನಿ ಮೋದಿ ಅವರು ತಮಿಳುನಾಡಿಗೆ ಹೋಗಿ ಪೊಂಗಲ್ ಆಚರಣೆ ಮಾಡಿ ಬಂದಿದ್ದಾರೆ. ಇನ್ನ ಮತ್ತೊಂದು ಕಡೆ ಈ ರೀತಿ ನಾನಾ ರೀತಿಯ ರಣತಂತ್ರಗಳು ಕೂಡ ಅಲ್ಲಿ ನಡೀತಾ ಇದೆ. ಏನಾಗಬಹುದು ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ನೋಡೋಣ ನೆಕ್ಸ್ಟ್. ನೋಡಿ, ತಮಿಳುನಾಡು ಈ ಸಾರಿ ಬಿಜೆಪಿ ತೆಕ್ಕೆಗೆ ಹೋಗಬೇಕು ಅನ್ನುವಂಥದ್ದು ಬಿಜೆಪಿ ನಾಯಕರ ನಿರ್ಧಾರ. ಅದಕ್ಕಾಗಿ ನಾನಾ ರೀತಿಯ ರಣತಂತ್ರ. ತಮಿಳುನಾಡನ್ನ ತನ್ನ ವಶಕ್ಕೆ ತಗೊಳ್ಳೋದಕ್ಕೆ ಮೋದಿ ಸೇನೆ ರಣತಂತ್ರವನ್ನ ಹೆಣೆದಿದೆ. ತಮಿಳುನಾಡಲ್ಲಿ 2021ರಲ್ಲಿ ಒಂದೇ ಸ್ಥಾನವನ್ನು ಗೆದ್ದಿರಲಿಲ್ಲ ಬಿಜೆಪಿ. ಆದರೆ 234 ಸ್ಥಾನಗಳ ಪೈಕಿ 75 ಸ್ಥಾನ ಗೆದ್ದಿದ್ದು ಎನ್ಡಿಎ ಕೂಟ. 159 ಸ್ಥಾನಗಳನ್ನು ಗೆದ್ದಿದ್ದು ಡಿಎಂಕೆ ನೇತೃತ್ವದ ಸೆಕ್ಯುಲರ್ ಪ್ರೋಗ್ರೆಸಿವ್ ಅಲಯನ್ಸ್. ಎನ್ಡಿಎ ಎಸ್ಪಿಎ ಮಧ್ಯೆ ಕೇವಲ 5.7% ಮತಗಳ ಅಂತರ, ಬರೀ 5%. ಡಿಎಂಕೆ ಕೂಟವನ್ನ ಬೆಂಬಲಿಸಿದ್ದು ಮುಸಲ್ಮಾನರು, ಕ್ರೈಸ್ತರು. ಆದರೆ ಸ್ಟಾಲಿನ್ ಸರ್ಕಾರಕ್ಕೆ ಆಡಳಿತ ವಿರೋಧಿ ಅಲೆಯ ಭಯ ಈಗ ಕಾಡ್ತಾ ಇದೆ. ಹಿಂದೂಗಳ ಮತಗಳನ್ನ ಸೆಳೆಯೋದಕ್ಕೆ ಎನ್ಡಿಎ ಅಲ್ಲಿ ತಂತ್ರವನ್ನ ರೂಪಿಸ್ತಾ ಇದೆ. ಈ ಬಾರಿ ಮತ ವಿಭಜನೆ ಮಾಡಲಿದ್ದಾರೆ ನಟ ವಿಜಯ್ ಕೂಡ. ಡಿಎಂಕೆ ಮತಗಳನ್ನೇ ಕಂಪ್ಲೀಟ್ಲಿ ಟಿವಿಕೆ ಕಡೆ ಸೆಳೆಯುತ್ತಾರೆ ವಿಜಯ್. ಅಲ್ಲಿಗೆ ಡಿಎಂಕೆಗೆ ದೊಡ್ಡ ಹೊಡೆತ. ಇನ್ನ ಗಂಡ್ಮಕ್ಕಳಿಗೆ ಫ್ರೀ ಬಸ್ ಆಫರ್ ಅನ್ನ ಮಾಡ್ತಾ ಇದ್ದಾರೆ ಮೋದಿ ಪಡೆ. ಗಂಡ್ಮಕ್ಕಳಿಗೂ ಫ್ರೀ ಅಂತ ಹೇಳ್ತಿದ್ದಾರೆ. ಸಾಲು ಸಾಲು ಭರ್ಜರಿ ಘೋಷಣೆ ಮಾಡ್ತಾ ಇದೆ ಎನ್ಡಿಎ. ಹಾಗಿದ್ರೆ ಈ ಸಾರಿ ಎನ್ಡಿಎ ಒಕ್ಕೂಟದ ಈ ಎಲ್ಲ ರಣತಂತ್ರಗಳು ತಮಿಳುನಾಡಿನಲ್ಲಿ ವರ್ಕೌಟ್ ಆಗತ್ತಾ? ಆಂಟಿ ಇನ್ಕಂಬನ್ಸಿಯ ಭಯ ಕೂಡ ಈಗ ಸ್ಟಾಲಿನ್ ಕಾಡ್ತಾ ಇದೆ. ಇದ್ರ ಮಧ್ಯೆ ಇನ್ನೊಂದು ಭಯ, ವಿಜಯ್ ಈ ಸರಿ ಅಖಾಡದಲ್ಲಿರೋದು. ಈ ಎಲ್ಲಾ ರೀತಿಯ ಭಯದಿಂದ ಎನ್ಡಿಎಗೆ ಪ್ಲಸ್ ಆಗುತ್ತಾ? ತಮಿಳುನಾಡು ಜನ ಈ ಸಾರಿ ಬಿಜೆಪಿಗೆ ಜೈ ಅಂತಾರ? ಮೊನ್ನೆಯಷ್ಟೇ ಪ್ರಧಾನಿ ಮೋದಿ ಅವರು ತಮಿಳುನಾಡಿಗೆ ಹೋಗಿ ಪೊಂಗಲ್ ಆಚರಣೆ ಮಾಡಿ ಬಂದಿದ್ದಾರೆ. ಇನ್ನ ಮತ್ತೊಂದು ಕಡೆ ಈ ರೀತಿ ನಾನಾ ರೀತಿಯ ರಣತಂತ್ರಗಳು ಕೂಡ ಅಲ್ಲಿ ನಡೀತಾ ಇದೆ. ಏನಾಗಬಹುದು ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ನೋಡೋಣ ನೆಕ್ಸ್ಟ್. ನೋಡಿ, ತಮಿಳುನಾಡು ಈ ಸಾರಿ ಬಿಜೆಪಿ ತೆಕ್ಕೆಗೆ ಹೋಗಬೇಕು ಅನ್ನುವಂಥದ್ದು ಬಿಜೆಪಿ ನಾಯಕರ ನಿರ್ಧಾರ. ಅದಕ್ಕಾಗಿ ನಾನಾ ರೀತಿಯ ರಣತಂತ್ರ. ತಮಿಳುನಾಡನ್ನ ತನ್ನ ವಶಕ್ಕೆ ತಗೊಳ್ಳೋದಕ್ಕೆ ಮೋದಿ ಸೇನೆ ರಣತಂತ್ರವನ್ನ ಹೆಣೆದಿದೆ. ತಮಿಳುನಾಡಲ್ಲಿ 2021ರಲ್ಲಿ ಒಂದೇ ಸ್ಥಾನವನ್ನು ಗೆದ್ದಿರಲಿಲ್ಲ ಬಿಜೆಪಿ. ಆದರೆ 234 ಸ್ಥಾನಗಳ ಪೈಕಿ 75 ಸ್ಥಾನ ಗೆದ್ದಿದ್ದು ಎನ್ಡಿಎ ಕೂಟ. 159 ಸ್ಥಾನಗಳನ್ನು ಗೆದ್ದಿದ್ದು ಡಿಎಂಕೆ ನೇತೃತ್ವದ ಸೆಕ್ಯುಲರ್ ಪ್ರೋಗ್ರೆಸಿವ್ ಅಲಯನ್ಸ್. ಎನ್ಡಿಎ
ಎಸ್ಪಿಎ ಮಧ್ಯೆ ಕೇವಲ 5.7% ಮತಗಳ ಅಂತರ, ಬರೀ 5%. ಡಿಎಂಕೆ ಕೂಟವನ್ನ ಬೆಂಬಲಿಸಿದ್ದು ಮುಸಲ್ಮಾನರು, ಕ್ರೈಸ್ತರು. ಆದರೆ ಸ್ಟಾಲಿನ್ ಸರ್ಕಾರಕ್ಕೆ ಆಡಳಿತ ವಿರೋಧಿ ಅಲೆಯ ಭಯ ಈಗ ಕಾಡ್ತಾ ಇದೆ. ಹಿಂದೂಗಳ ಮತಗಳನ್ನ ಸೆಳೆಯೋದಕ್ಕೆ ಎನ್ಡಿಎ ಅಲ್ಲಿ ತಂತ್ರವನ್ನ ರೂಪಿಸ್ತಾ ಇದೆ. ಈ ಬಾರಿ ಮತ ವಿಭಜನೆ ಮಾಡಲಿದ್ದಾರೆ ನಟ ವಿಜಯ್ ಕೂಡ. ಡಿಎಂಕೆ ಮತಗಳನ್ನೇ ಕಂಪ್ಲೀಟ್ಲಿ ಟಿವಿಕೆ ಕಡೆ ಸೆಳೆಯುತ್ತಾರೆ ವಿಜಯ್. ಅಲ್ಲಿಗೆ ಡಿಎಂಕೆಗೆ ದೊಡ್ಡ ಹೊಡೆತ. ಇನ್ನ ಗಂಡ್ಮಕ್ಕಳಿಗೆ ಫ್ರೀ ಬಸ್ ಆಫರ್ ಅನ್ನ ಮಾಡ್ತಾ ಇದ್ದಾರೆ ಮೋದಿ ಪಡೆ. ಗಂಡ್ಮಕ್ಳಿಗೂ ಫ್ರೀ ಅಂತ ಹೇಳ್ತಿದ್ದಾರೆ. ಸಾಲು ಸಾಲು ಭರ್ಜರಿ ಘೋಷಣೆ ಮಾಡ್ತಾ ಇದೆ ಎನ್ಡಿಎ. ಹಾಗಿದ್ರೆ ಈ ಸಾರಿ ಎನ್ಡಿಎ ಒಕ್ಕೂಟದ ಈ ಎಲ್ಲ ರಣತಂತ್ರಗಳು ತಮಿಳುನಾಡಿನಲ್ಲಿ ವರ್ಕೌಟ್ ಆಗತ್ತಾ? ಆಂಟಿ ಇನ್ಕಂಬನ್ಸಿಯ ಭಯ ಕೂಡ ಈಗ ಸ್ಟಾಲಿನ್ ಕಾಡ್ತಾ ಇದೆ. ಇದ್ರ ಮಧ್ಯೆ ಇನ್ನೊಂದು ಭಯ, ವಿಜಯ್ ಈ ಸರಿ ಅಖಾಡದಲ್ಲಿರೋದು. ಈ ಎಲ್ಲಾ ರೀತಿಯ ಭಯದಿಂದ ಎನ್ಡಿಎಗೆ ಪ್ಲಸ್ ಆಗುತ್ತಾ? ತಮಿಳುನಾಡು ಜನ ಈ ಸಾರಿ ಬಿಜೆಪಿಗೆ ಜೈ ಅಂತಾರ? ಮೊನ್ನೆಷ್ಟೇ ಪ್ರಧಾನಿ ಮೋದಿ ಅವರು ತಮಿಳುನಾಡಿಗೆ ಹೋಗಿ ಪೊಂಗಲ್ ಆಚರಣೆ ಮಾಡಿ ಬಂದಿದ್ದಾರೆ. ಇನ್ನ ಮತ್ತೊಂದು ಕಡೆ ಈ ರೀತಿ ನಾನಾ ರೀತಿಯ ರಣತಂತ್ರಗಳು ಕೂಡ ಅಲ್ಲಿ ನಡೀತಾ ಇದೆ. ಏನಾಗ್ಬೋದು ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ನೋಡೋಣ ನೆಕ್ಸ್ಟ್. ನೋಡಿ, ತಮಿಳುನಾಡು ಈ ಸಾರಿ ಬಿಜೆಪಿ ತೆಕ್ಕೆಗೆ ಹೋಗಬೇಕು ಅನ್ನುವಂಥದ್ದು ಬಿಜೆಪಿ ನಾಯಕರ ನಿರ್ಧಾರ. ಅದಕ್ಕಾಗಿ ನಾನಾ ರೀತಿಯ ರಣತಂತ್ರ. ತಮಿಳುನಾಡನ್ನ ತನ್ನ ವಶಕ್ಕೆ ತಗೊಳ್ಳೋದಕ್ಕೆ ಮೋದಿ ಸೇನೆ ರಣತಂತ್ರವನ್ನ ಹೆಣೆದಿದೆ. ತಮಿಳುನಾಡಲ್ಲಿ 2021ರಲ್ಲಿ ಒಂದೇ ಸ್ಥಾನವನ್ನು ಗೆದ್ದಿರಲಿಲ್ಲ ಬಿಜೆಪಿ. ಆದರೆ 234 ಸ್ಥಾನಗಳ ಪೈಕಿ 75 ಸ್ಥಾನ ಗೆದ್ದಿದ್ದು ಎನ್ಡಿಎ ಕೂಟ. 159 ಸ್ಥಾನಗಳನ್ನು ಗೆದ್ದಿದ್ದು ಡಿಎಂಕೆ ನೇತೃತ್ವದ ಸೆಕ್ಯುಲರ್ ಪ್ರೋಗ್ರೆಸಿವ್ ಅಲಯನ್ಸ್. ಎನ್ಡಿಎ ಎಸ್ಪಿಎ ಮಧ್ಯೆ ಕೇವಲ 5.7% ಮತಗಳ ಅಂತರ, ಬರೀ 5%. ಡಿಎಂಕೆ ಕೂಟವನ್ನ ಬೆಂಬಲಿಸಿದ್ದು ಮುಸಲ್ಮಾನರು, ಕ್ರೈಸ್ತರು. ಆದರೆ ಸ್ಟಾಲಿನ್ ಸರ್ಕಾರಕ್ಕೆ ಆಡಳಿತ ವಿರೋಧಿ ಅಲೆಯ ಭಯ ಈಗ ಕಾಡ್ತಾ ಇದೆ. ಹಿಂದೂಗಳ ಮತಗಳನ್ನ ಸೆಳೆಯೋದಕ್ಕೆ ಎನ್ಡಿಎ ಅಲ್ಲಿ ತಂತ್ರವನ್ನ ರೂಪಿಸ್ತಾ ಇದೆ. ಈ ಬಾರಿ ಮತ ವಿಭಜನೆ ಮಾಡಲಿದ್ದಾರೆ ನಟ ವಿಜಯ್ ಕೂಡ. ಡಿಎಂಕೆ ಮತಗಳನ್ನೇ ಕಂಪ್ಲೀಟ್ಲಿ ಟಿವಿಕೆ ಕಡೆ ಸೆಳೆಯುತ್ತಾರೆ ವಿಜಯ್. ಅಲ್ಲಿಗೆ ಡಿಎಂಕೆಗೆ ದೊಡ್ಡ ಹೊಡೆತ. ಇನ್ನ ಗಂಡ್ಮಕ್ಕಳಿಗೆ ಫ್ರೀ ಬಸ್ ಆಫರ್ ಅನ್ನ ಮಾಡ್ತಾ ಇದ್ದಾರೆ ಮೋದಿ ಪಡೆ. ಗಂಡ್ಮಕ್ಳಿಗೂ ಫ್ರೀ ಅಂತ ಹೇಳ್ತಿದ್ದಾರೆ. ಸಾಲು ಸಾಲು ಭರ್ಜರಿ ಘೋಷಣೆ ಮಾಡ್ತಾ ಇದೆ ಎನ್ಡಿಎ. ಹಾಗಿದ್ರೆ ಈ ಸಾರಿ ಎನ್ಡಿಎ ಒಕ್ಕೂಟದ ಈ ಎಲ್ಲ ರಣತಂತ್ರಗಳು ತಮಿಳುನಾಡಿನಲ್ಲಿ ವರ್ಕೌಟ್ ಆಗತ್ತಾ? ಆಂಟಿ ಇನ್ಕಂಬನ್ಸಿಯ ಭಯ ಕೂಡ ಈಗ ಸ್ಟಾಲಿನ್ ಕಾಡ್ತಾ ಇದೆ. ಇದ್ರ ಮಧ್ಯೆ ಇನ್ನೊಂದು ಭಯ, ವಿಜಯ್ ಈ ಸರಿ ಅಖಾಡದಲ್ಲಿರೋದು. ಈ ಎಲ್ಲಾ ರೀತಿಯ ಭಯದಿಂದ ಎನ್ಡಿಎಗೆ ಪ್ಲಸ್ ಆಗುತ್ತಾ? ತಮಿಳುನಾಡು ಜನ ಈ ಸಾರಿ ಬಿಜೆಪಿಗೆ ಜೈ ಅಂತಾರ? ಮೊನ್ನೆಷ್ಟೇ ಪ್ರಧಾನಿ ಮೋದಿ ಅವರು ತಮಿಳುನಾಡಿಗೆ ಹೋಗಿ ಪೊಂಗಲ್ ಆಚರಣೆ ಮಾಡಿ ಬಂದಿದ್ದಾರೆ. ಇನ್ನ ಮತ್ತೊಂದು ಕಡೆ ಈ ರೀತಿ ನಾನಾ ರೀತಿಯ ರಣತಂತ್ರಗಳು ಕೂಡ ಅಲ್ಲಿ ನಡೀತಾ ಇದೆ. ಏನಾಗ್ಬೋದು ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ನೋಡೋಣ ನೆಕ್ಸ್ಟ್.